SLRಲ್ಲಿ ನೋಡಿ, ನಾನು ಪೇಷಂಟ್ಸ್ಗಳ ಹತ್ರ ಮಾತಾಡಿರೋದು. ಪೇಷಂಟ್ಗಳು ಡಾಕ್ಟ್ರುಗಳ ಬಗ್ಗೆ ಯಾರು ಒಬ್ಬರೂ ಡಾಕ್ಟ್ರು ಇಲ್ಲಿ ಸರಿ ಇಲ್ಲ ಅಂತ ಮಾತ್ರ ಯಾರೂ ಹೇಳಲಿಲ್ಲ. ಇಲ್ಲಿ ವ್ಯವಸ್ಥೆ ಡಾಕ್ಟ್ರುಗಳೇ ನಮಗೆ ಕೇಳಿದ್ದೇನೆಂದರೆ, ಮೇಡಮ್ 500 ಬೆಡ್ ಆಸ್ಪತ್ರೆ ಇದು, ಇವತ್ತು 1000 ಜನ ಬರ್ತಾರೆ. ಅದೇ ಆಸ್ಪತ್ರೆ, ಅಷ್ಟೇ ಡಾಕ್ಟ್ರುಗಳಲ್ಲೂ ಕೆಲವೊಂದು ಡಾಕ್ಟ್ರುಗಳು ಇಲ್ಲ. ನಾವು ನಿಮಗೆ ಮನವಿ ಮಾಡ್ತೀವಿ, ನಮಗೆ ಕೊಡಿಸಿ. ಎರಡನೇದು, ಇಲ್ಲಿ ನಾನು ನೋಡಿದ್ದು ಹೌದು ಹೈಜೀನ್ ಇಲ್ಲ, ಮತ್ತು ನೀರಿದೆಯಲ್ಲ, ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಯಾಕೆಂದರೆ ನೀವು ಏನು ಬೇಕಾದರೂ ನೀವು ಕ್ಷಮೆ ಇರುತ್ತೆ, ಬಟ್ ಈ ಹಾಸ್ಪಿಟ್ಲಲ್ಲಿ ನೆಗ್ಲಿಜೆನ್ಸ್ ಇರಬಾರ್ದು. ಮತ್ತು ನಾನು ಇನ್ನೊಂದು ಏನು ಹೇಳಿದೆ, ಪಾವಗಡದಲ್ಲಿ ಒಂದಿನ OT ಒಳಗಡೆ 4 ಜನ ಆಪ್ರೇಷನ್ ಆಗಿದ್ದು 4 ಮಹಿಳೆಯರು ಸಾಯ್ತಾರೆ. ಸೊ ನಾನು ತುಂಬ ಪರ್ಟಿಕ್ಯುಲರು OTಯಲ್ಲಿ ಮತ್ತು ಲೇಬರ್ ವಾರ್ಡಲ್ಲಿ ಸ್ಟೆರಿಲೈಸೇಷನ್ ಎಷ್ಟು ಮಟ್ಟಿಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಇನ್ಸ್ಟ್ರೂಮೆಂಟ್ಸ್ ಹೆಂಗೆ ಸ್ಟೆರಿಲೈಸ್ ಮಾಡ್ತಾರೆ, ಅದನ್ನೆಲ್ಲ ಭಾಳ ಚೆಕ್ ಮಾಡ್ತಾರೆ. ಬಟ್ ಇಲ್ಲೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಈಗಿಲ್ಲ. ಮತ್ತೇನಂದರೆ ಇಲ್ಲಿ ಬಾತ್ರೂಮ್ಗಳು ಅಲ್ಲಿ ಒಂದು ಗಂಡಸ ಕ್ಲೋಸ್ ಮಾಡ್ತೀವಿ, ಯಾಕೆ ಅಂತ ಹೇಳಿದ್ರೆ ಅವಾಗಂತೂ ಮೇಡಮ್ ನಮಗೆ ಸೆಕ್ಯೂರಿಟಿ ಇರ್ತಾರೆ. ತುಂಬ ಒಂದು ಪೇಷಂಟ್ಗೆ 4 ಜನ ಬರ್ತಾರೆ ಅಟೆಂಡ್ರು, ರಾತ್ರಿ ಎಲ್ಲ ಗಂಡಸರು ಇರ್ತಾರೆ, ಕುಡಿದು ಬಂದಿರೋರು ಇರ್ತಾರೆ. ಅದ್ರ ಎದುರುಗಡೆನೇ ಹೆಣ್ಮಕ್ಳು ಶೌಚಾಲಯ, ಗಂಡಸು ಹೆಣ್ಣು. ಆ ಒಂದು ನಾನು ಹೊರಗಡೆ ಹೇಳಿಲ್ಲ ಮೇಡಮ್, ಆ ಒಂದು ನಿಟ್ಟಿನಲ್ಲಿ ನಾನು ಇದನ್ನು ಬಂದ್ ಮಾಡಿದ್ದೀನಿ. ಬಟ್ ಹೆಣ್ಮಕ್ಳು ಶೌಚಾಲಯ ಓಪನ್ ಇದೆ. ನಮಗೆ ಜಾಸ್ತಿ ಸೆಕ್ಯೂರಿಟಿ ಗಾರ್ಡ್ಸ್ನ ಕೊಡಿಸಿ, ನಮಗೆ ಕೊರತೆ ಇದೆ. ಏನಾದ್ರು ಹೆಚ್ಚು ಕಡಿಮೆ ಆದರೆ ನಾವು ಡಾಕ್ಟರ್ಗಳು ರೆಸ್ಪಾನ್ಸಿಬಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ಸಹ ನಾನು DHO ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಇಮಿಡಿಯೇಟ್ಲಿ ಮಾಡುವಂಥ ಕೆಲಸವನ್ನು ಮಾಡಿಸ್ತೇನೆ.